ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಸಂಜೆ ವಿಡಿಯೋ ಫ್ರೆಂಡ್ಸ್ ಇದು. ನಾನು ಸಂಜೆ ಹೊತ್ತು ರೆಡಿಯಾಗಿದ್ದೆ, ಸ್ವಲ್ಪ ಮುಖ ತೊಗೊಂಡು ದೀಪದ ಹಚ್ಚಿದ್ರೆ ಆಯ್ತು ಅಂದ್ಬಿಟ್ಟು ಸಂಜೆ ಟೈಮಲ್ಲಿ ರೆಡಿಯಾಗಿದ್ದಲ್ಲ, ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಇವಾಗ ನೋಡಿರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ, ಇವು ಕರ್ಜಿಕಾಯಿ ಅಂದ್ಬಿಟ್ಟು ಇದೇನು ಆಷಾಢ ಮಾಸದಲ್ಲೇ ಸಿಗೋದು ಫ್ರೆಂಡ್ಸ್, ತುಂಬಾ ಜಾಸ್ತಿ ಸಿಗುತ್ತೆ. ಹಾಗಾಗಿ ತೊಳೆದ್ಬಿಟ್ಟು ತಂದ ನಂತರ ಸೋಸಿಬಿಡ್ಬೇಕು ರೀ. ಎರಡು ಕಡೆ ತುಂಬ ಕಡಿಬೇಕು ರೀ. ಕಳೆದ್ಬಿಟ್ಟು ಸೋಸಿ ತೊಳೆದ್ಬಿಟ್ಟು ಕ್ಲೀನಾಗಿ ಇವಾಗ ಹಂಚಲ್ಲಿ ಹುರಿತಾ ಇದ್ದೇನೆ ರೀ. ಈ ಕಡೆ ಒಂದು ಕಡೆ ಏನು ಮಾಡಿದ್ದೀನಿ ರೀ, ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೇನ್ ರೀ. ಹಾಗಾಗಿಬಿಟ್ಟು ಈ ಕಡೆ ಹಂಚಲ್ಲಿ ಹುರಿತಾ ಇದ್ದೆ. ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ತಾ ಈ ಕಡೆಯೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇವಾಗ ಕಡಾಯಿಯಲ್ಲಿ ಎಣ್ಣೆ ಕಾಯ್ದಾಗಿ ಈಗ ಈರುಳ್ಳಿ ಕಟ್ ಮಾಡಿದ್ದೀನಿ ನೋಡ್ರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರಿ. ಎಣ್ಣೆ ಸಿಡಿತಾಯಿತ್ತು. ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿ ಚಟಪಟ ಅಂತ ಸಿಡಿದ್ಬಿಡುತ್ತೆ. ಎಲ್ಲಾದರೂ ಮುಖಕ್ಕೆ ಕಣ್ಣಿಗೆ ಎಲ್ಲಿ ಸಿಡಿದ್ರೆ ಹೆಂಗೆ ಅಂದ್ಬಿಟ್ಟು ದೂರ ನಿಂತೆ ನಾನು ಫ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ. ಫ್ರೈ ಆದ ನಂತರ ಈರುಳ್ಳಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಇವಾಗ ನಾನು ಸಂಜೆ ಟೈಮ್ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ. ಆಲ್ರೆಡಿ ರೊಟ್ಟಿ ಹಾಕಿದ್ದೆ. ನಾನು ಹಾಕಿದ ನಂತರ ಅದೇ ಹಂಚಿನಲ್ಲೇ ನಾನು ಇವಾಗ ಕರ್ಜಿಕಾಯಿ ಹುರಿತಾ ಇದ್ದೀನಿ. ತುಂಬ ಸಲ ನಾನು ವಿಡಿಯೋಸ್ ಪ್ರತಿ ವರ್ಷವೂ ನಾನು ಯಾವ ಥರ ಮಾಡ್ತೀನಿ ಕರ್ಜಿಕಾಯಿ ರೆಸಿಪಿ ಅಂತಂದು ತೋರಿಸಿದ್ದೀನಿ ರೀ ಆಲ್ರೆಡಿ. ಹಾಗಾಗಿ ಇವಾಗ ರಾತ್ರಿ ಊಟಕ್ಕೆ ಮಾಡ್ತಾಯಿದ್ನಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿತ್ತಾ, ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿರಿ, ಇವಾಗ ರೆಡಿ ಆಯ್ತು ನೋಡಿರಿ. ಕರ್ಜಿಕಾಯಿ ರೆಡಿ ಆಯಿತು. ಊಟಕ್ಕೆ ಲಾಸ್ಟಲ್ಲಿ ನಾನು ಇವಾಗ ಶೇಂಗಾ ಪೌಡ್ರು ಮಾಡಿಟ್ಕೊಂಡಿನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ರಾತ್ರಿ ಊಟಕ್ಕೆ ಕರ್ಜಿಕಾಯಿ ರೆಡಿ ಆಯ್ತು ರೀ. ಬಿಸಿ ಬಿಸಿ ರೊಟ್ಟಿ ಕರ್ಜಿಕಾಯಿ ಊಟಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈಗ ಬಿಸಿ ರೊಟ್ಟಿಯಲ್ಲಿ ಕರ್ಜಿಕಾಯಿ ಹಚ್ಚುತ್ತಾ ಇದ್ದೀನಿ ನೋಡಿ. ಇವಾಗ ನಮ್ಮ ಮನೆಯವ್ರಿಗೆ ಹಾಕಿ ಕೊಡ್ತಾ ಇದ್ದೀನಿ ಅವ್ರಿಗೆ ಊಟಕ್ಕೆ. ಅವರು ಜಾಸ್ತಿ ವಿಡಿಯೋ ಒಳಗೆ ಬರೋಕ್ಕೆ ಇಷ್ಟಪಡಲ್ರಿ, ಹಾಗಾಗಿ ನಾನು ಕೂಡ ಅವ್ರಿಗೆ ತೋರಿಸಲ್ರಿ. ಹಾಗೆ ಅಪ್ಪನ ತೋಟದಿಂದ ಫಸ್ಟ್ ಟೈಮ್ ರೀ ಹಣ್ಣು ಬಂದಿರೋದು, ತಂದು ಕೊಟ್ಟಿದ್ರು. ಆಗ ನಾಳೆ ಇಡ್ಲಿಗೆ ರವೆ ನೆನೆಯೋಕೆ ಹಾಕಿದ್ದೆ. ಹಾಗೆ ಇವಾಗ ಒಂದಿಷ್ಟು ಮಕ್ಕಳಿಗೆ ಬೆಳಗ್ಗೆ ಬಾದಾಮ್ ನೆನೆ ಇಟ್ಟರಾಯ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ತಿನ್ನೋಕೆ ಅಂದ್ಬಿಟ್ಟು ಇವಾಗ ನೆನೆ ಇಡ್ತಾ ಇದ್ದೇನೆ ರೀ ಮಕ್ಕಳಿಗೆ ಬಾದಾಮು. ನೋಡಿರಿ ನಂದು ಈ ಥರ ಇದೆ ಸಂಜೆ. ಹಾಗೆ ಮಾರನೇ ವಿಡಿಯೋ ನೋಡಿರಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಮಾರನೇ ದಿನದ ವಿಡಿಯೋ. ಇವಾಗ ಕರಿಬೇವು ಚಿತ್ರಾನ್ನ ಮಾಡ್ತಾಯಿದ್ದೀನಿ ರೀ. ಒಂದು ಬಟ್ಲದಷ್ಟು ನಾನು ಶೇಂಗಾ ಹಾಕ್ಕೊಂಡೇನಿ ರೀ, ಒಂದು ಬಟ್ಲದಷ್ಟು ನಾನು ಕರಿಬೇವು ಹಾಕ್ಕೊಂಡೇನಿ ರೀ. ಇದೇ ಫಸ್ಟ್ ಟೈಮ್ ರೀ ನಾನು ಕರಿಬೇವು ಚಿತ್ರಾನ್ನ ಮಾಡ್ತಾ ಇರೋದು. ಹಾಗಾಗಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನೋಡಿರಿ. ಬೇಕು ಅಂದರೆ ಉತ್ತರ ಕರ್ನಾಟಕ ರೆಸಿಪಿ ಲಾಗಲ್ಲಿ ಹೋದರೆ ನಿಮ್ಗೆ ಖಂಡಿತವಾಗಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ರೀ. ಯಾವ ಥರ ರೆಸಿಪೀಸ್ ಪ್ರತಿಯೊಂದು ನಾನು ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ಅಲ್ಲಿ ವಿಡಿಯೋದಾಗ ಹಾಕ್ತೀನಿ, ಶೇರ್ ಮಾಡ್ತೀನಿ. ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಈಗೇನು ನಾನು ವಿಡಿಯೋಸ್ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರಿ ಅದನ್ನು ಕೂಡ ನೀವು ಆ ಚಾನಲನ್ನು ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಂತರ ಒಂದು ಕಡ್ಡಿ ಕರಿಬೇವು ಹಾಕ್ತಾಯಿದ್ದೀನಿ ರೀ. ಹಾಗೆ ಒಂದು ಸ್ವಲ್ಪ ಬೇಕಾದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡೇನಿ ರೀ ನಾನು. ನೋಡಿರಿ ಅನ್ನ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೆ, ಮಕ್ಕಳಿಗೂ ಟಿಫಿನ್ ಕಟ್ಟಿದ್ದೀನಿ ರೀ. ಇವಾಗ ನಾನು ಬಾದಾಮ್ ನೆನೆ ಇಟ್ಟಿದ್ನಲ್ರಿ ನಿನ್ನೆ, ಹಾಗಾಗಿ ಅವನ್ನ ಮಕ್ಕಳಿಗೆ ಬಿಡಿಸ್ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯವರಿಗೆ ಮಕ್ಕಳಿಗೆಲ್ಲ ಕರಿಬೇವು ಚಿತ್ರಾನ್ನ ಮಾಡಿದ್ದೇನೆ. ಅವ್ರಿಗೆ ಊಟಕ್ಕೂ ಅದೇ ಬೇಕಂದ್ರು. ಊಟಕ್ಕೆ ತಿಂದುಬಿಟ್ಟು ಬುತ್ತಿ ಕಟ್ಕೊಂಡು ಹೋದ್ರಿ ಸ್ಕೂಲಿಗೆ ಅವರು ಟಿಫಿನ್ ಕಟ್ಕೊಂಡು. ಇವಾಗ ನಮ್ಮ ಮನೆಯವರಿಗೆ ಇಡ್ಲಿ ಮತ್ತು ಸಾಂಬಾರು ಹಾಕಿ ಕೊಡ್ತಾ ಇದ್ದೀನಿ ರೀ. ಸಿಂಪಲ್ ಆಗಿರುವಂಥ ವಿಡಿಯೋ ನೋಡಿ. ಆಷಾಢದ ಗುರುವಾರದ ಪೂಜೆ ನೋಡಿರಿ ಈ ಥರ ಇದೆ ಸಿಂಪಲ್ಲಾಗಿ.
ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ನೋಡಿ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.